ನಾವು ಇಷ್ಟೊಂದು ಬೆಂಬಲ ಸಿಗುತ್ತೆ ಅನ್ನೋಂಥ ನಿರೀಕ್ಷೆ ನಮಗೆ ಇರಲಿಲ್ಲ. ಆರಂಭದಲ್ಲಿ ಸಾಧು ಸಂತರ ಪಾದವನ್ನು ಪೂಜೆ ಮಾಡಿ ಅದರ ಮುಖಾಂತರ ಉಳಿದಂಥ ಚಟುವಟಿಕೆಗಳು ಮಾಡಬೇಕು ಅನ್ನೋಂಥ ಚರ್ಚೆ ಬಂದು ಈ 1008 ಸಾಧು ಸಂತರು ಈಗಾಗಲೇ ಒಪ್ಕೊಂಡಿದ್ದಾರೆ. ಅವರು ಫೆಬ್ರವರಿ 4ನೇ ತಾರೀಕು ಬಸವನ ಬಾಗೇವಾಡಿಗೆ ಬರ್ತಾರೆ. ಅವ್ರ ಪಾದ ಪೂಜೆಯನ್ನು ಮಾಡ್ತಾ ಈ ಒಂದು ಬ್ರಿಗೇಡನ್ನು ಓಪನ್ ಮಾಡ್ತಾ ಇದ್ದೀವಿ. ಜೊತೆಗೆ ಪ್ರಖ್ಯಾತ ಕನ್ನೇರಿ ಮಠದ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಘನ ಉಪಸ್ಥಿತಿಯಲ್ಲಿ ಕಾಗಿನೆಲೆಯ ತಿಂತಿಣಿ ಬ್ರಿಡ್ಜ್ನ ಕನಕ ಗುರುಪೀಠದ ಪೂಜ್ಯ ಸಿದ್ದರಾಮಾನಂದ ಸ್ವಾಮಿಗಳ ಘನ ಉಪಸ್ಥಿತಿಯಲ್ಲಿ ಈ ಒಂದು ಬ್ರಿಗೇಡು ಉದ್ಘಾಟನೆ ಆಗ್ತಾ ಇದೆ. ಹತ್ತತ್ರ 1 ಲಕ್ಷ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನೋಂಥ ಭಾವನೆ ಇವಾಗ ಕಾಣ್ತಾ ಇದೆ. ಈ ಎಲ್ಲ ಸ್ವಾಮಿಗಳನ್ನು ಕೂಡ 1008 ಜನ ತಾಯಂದಿರು ಪೂರ್ಣ ಕುಂಭದಿಂದ ಈ ಒಂದು ಕಾರ್ಯಕ್ರಮವನ್ನು ಸ್ವಾಗತ ಮಾಡೋರಿದ್ದಾರೆ. ಡೊಳ್ಳು ಇತರೆ ಜಾನಪದ ಸಂಸ್ಕೃತಿಯ ಎಲ್ಲ ವಾದ್ಯಗಳು ಕೂಡ ಅಲ್ಲಿ ಬರೋರಿದ್ದಾವೆ. ಆ ಒಂದು ಕಾರ್ಯಕ್ರಮ ಒಂದು ರೀತಿಯ ವಿಜೃಂಭಣೆಯಿಂದ ವೈಭವದಿಂದ ಆರಂಭ ಆಗ್ತಾ ಇದೆ. ನಮ್ಮ ಕಾರ್ಯಕರ್ತರುಗಳು ಹಳ್ಳಿಗಳಲ್ಲಿ ಹೋಗಿ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಪಂಚಮಶಾಲಿ ಸಮಾಜದ ಸಾಧು ಸಂತರು ಇರ್ಬೋದು, ಪಂಚಪೀಠಗಳ ಸಾಧು ಸಂತರು ಇರ್ಬೋದು, ಕಾಗಿನೆಲೆಯ ಗುರುಪೀಠಗಳಿರ್ಬೋದು, ವಾಲ್ಮೀಕಿ ಸಮಾಜದ ಗುರುಪೀಠಗಳಿರ್ಬೋದು, ಎಲ್ಲ ಗುರುಪೀಠಗಳ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ಅವರೇ ಹೇಳ್ತಾರೆ, ನಾವು ಬರ್ತಾ ಇದ್ದೀವಿ, ಒಂದು ರೀತಿಯ ಹಿಂದೂ ಸಮಾಜದ ಏಕತೆಗೆ ನೀವು ಪ್ರಯತ್ನ ನಡೆಸ್ತಾ ಇದ್ದೀರಿ, ಬಹಳ ಒಳ್ಳೆಯ ಪ್ರಯತ್ನ, ಇದು ಯಶಸ್ವಿ ಆಗಬೇಕಾಗಿದೆ ಅನ್ನೋಂಥ ಮಾತು ಅವರೆಲ್ಲ ಹೇಳ್ತಾ ಇದ್ದಾರೆ. ನಾವು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ಅನೇಕ ಮಠಗಳು ಬಹಳ ಆರ್ಥಿಕವಾಗಿ ದುಸ್ಥಿತಿಯಲ್ಲಿದ್ದಾರೆ. ಗುಡಿಸಲುಗಳಲ್ಲಿ ವಾಸ ಮಾಡ್ತಿದ್ದಾರೆ ಮಠಾಧೀಶರು. ಆದರೆ ಅವ್ರ ಬಗ್ಗೆ ಭಕ್ತರಿಗೆ ಗೌರವ ಏನೂ ಕಮ್ಮಿ ಇಲ್ಲ. ಆ ಮಠಗಳ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಅಪೇಕ್ಷೆ ನಮ್ಮೆಲ್ಲರಿಗೂ ಇದೆ. ಅದೇ ರೀತಿ ದೇವಸ್ಥಾನಗಳು, ಎಲ್ಲ ಸಮಾಜದ ಸಣ್ಣ ಸಣ್ಣ ಸಮಾಜದ ದೇವಸ್ಥಾನ ಕಟ್ಕೊಂಡಿದ್ದಾರೆ. ಆ ದೇವಸ್ಥಾನಗಳು ಕೂಡ ಶಿಥಿಲಾವಸ್ಥೆಯಲ್ಲಿದೆ. ಅದನ್ನ ಅಭಿವೃದ್ಧಿ ಕೂಡ ಮಾಡಬೇಕು. ಆ ದೇವಸ್ಥಾನದ ಪೂಜೆ ಮಾಡ್ತಾ ಇರೋಂಥ ಅರ್ಚಕರು ಅರ್ಚನೆ ಮಾಡೋಂಥ ರೂಪ ಕೂಡ ಅವ್ರಿಗೆ ಗೊತ್ತಿಲ್ಲ. ಶುಭ್ರ ಬಟ್ಟೆ ಹಾಕೋಬೇಕು ಅಂತ ಗೊತ್ತಿಲ್ಲ. ಅವರು ಸ್ನಾನ ಮಾಡಬೇಕು ಅಂತ ಕಲ್ಪನೆ ಇಲ್ಲ. ಯಾರು ಹೆಣ್ಮಕ್ಳು ಎಡೆ ತಂದು ಕೊಡ್ತಾರೆ, ಆ ಎಡೆನ ಇಟ್ಟು ಪೂಜೆ ಮಾಡಿ ಕಳಿಸ್ತಾರೆ. ಅಂದರೆ ಆ ಅರ್ಚಕರಿಗೆ ಭಕ್ತಿಗೆ ಯಾವ ರೂಪದಲ್ಲೂ ಕಮ್ಮಿ ಇಲ್ಲ. ಅವರಿಗೆ ಸರಿಯಾದ ಅರ್ಚನೆ ಹೇಗೆ ಮಾಡಬೇಕು ಅನ್ನೋಂಥ ತರಬೇತಿ ಕೊಡಬೇಕು ಅನ್ನೋಂಥ ಉದ್ದೇಶವೂ ಕೂಡ ಈ ಬ್ರಿಗೇಡ್ ಇದೆ. ರೈತರಿಗೆ ಸಮಸ್ಯೆ ಬಂದಾಗ, ಉದಾಹರಣೆಗೆ ಈಗ ವಕ್ಫ್ ಪ್ರಾಪರ್ಟಿ ಬಗ್ಗೆ ಇಡೀ ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ. ಗೋಮಾತೆಗೆ ಬಹಳ ಅನ್ಯಾಯ ಆಗ್ತಾ ಇದೆ. 3 ಕಡೆ ಕೆಚ್ಚಲನ್ನ ಕಡ್ದಿದ್ದಾರೆ. ಗರ್ಭದ ಹಸುಗಳ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಹಾಕಿ ಆರ್ಡರ್ ತಗೊಂಡು
ಆ ಹಸು ಮಾಂಸವನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದು ಪೊಲೀಸ್ ಇಲಾಖೆಗೆ ಸಿಕ್ಬಿದ್ದಿದ್ದಾರೆ. ಹಸು ಬಾಲ ಕಟ್ ಮಾಡ್ತಾ ಇದ್ದಾರೆ. ಯಾವ ನಮ್ಮ ಶ್ರದ್ಧಾ ಕೇಂದ್ರ ಅಂತ ಅಂದ್ಕೊಂಡಿದ್ದೀವೋ ಅದ್ರ ಮೇಲೆ ಆಘಾತ ಆಗ್ತಾ ಇದೆ. ಇಡೀ ಹಿಂದೂ ಸಮಾಜ ಇದನ್ನ ಖಂಡಿಸ್ತಾ ಇದೆ. ಒಟ್ಟಾರೆ ರೈತರಿಗೆ ಅನುಕೂಲ ಆಗಬೇಕು, ಗೋವಿಗೆ ನ್ಯಾಯ ಸಿಗಬೇಕು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾಯಿದೆ ಅದು ನಿಲ್ಲಬೇಕು, ಸಾಧು ಸಂತರಿಗೆ ಗೌರವ ಸಿಗಬೇಕು, ಮಠ ಮಂದಿರಗಳಿಗೆ ಗೌರವ ಸಿಗಬೇಕು. ಎಲ್ಲ ಅಂಶಗಳನ್ನು ಕೂಡ ಇಟ್ಕೊಂಡು ಫೆಬ್ರವರಿ 4ನೇ ತಾರೀಕು ನಮ್ಮ ನಿರೀಕ್ಷೆಗೆ ಮೀರಿ ಇದೊಂದು ಉದ್ಘಾಟನೆ ಆಗ್ತಾ ಇದೆ. ಈ ಉದ್ಘಾಟನೆ ಆದ ನಂತರ ಮುಂದಿನ ಚಟುವಟಿಕೆಗಳು ಏನು ಮಾಡಬೇಕು ಅನ್ನೋದನ್ನು ಮತ್ತೆ ಒಟ್ಟಿಗೆ ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡಿದ್ದೀವಿ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಧು ಸಂತರೇನು ಬರ್ತಾ ಇದ್ದಾರೆ, ಜೊತೆಗೆ ಭಕ್ತರೇನು ಬರ್ತಾ ಇದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ಆಗ್ತಾ ಇರೋಂಥ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರಬೇಕು ಅನ್ನೋಂಥ ನಾಗರಿಕರಿಗೂ ಪ್ರಾರ್ಥನೆ ಮಾಡ್ತೀವಿ, ಪತ್ರಕರ್ತರಿಗೂ ನಾವು ಪ್ರಾರ್ಥನೆ ಮಾಡ್ತೇವೆ.